ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ಬೇಸಿಗೆಗೆ ಅಮೃತ ಈ ಮನೆಮದ್ದು. ಯಾಕೆ ಗೊತ್ತಾ? ಇದು ದೇಹಕ್ಕೆ ಬಹಳ ತಂಪು. ಇದನ್ನು ಸೇವಿಸುವ ಸರಿಯಾದ ವಿಧಾನ ತಿಳಿದಿರಬೇಕು ಅಷ್ಟೇ. ಈ ಮನೆಮದ್ದು ಸೇವಿಸಿದ ಕೆಲವೇ ದಿನಗಳಲ್ಲಿ ಉತ್ತಮ ಫಲಿತಾಂಶ ಕಾಣಿಸಲು ಪ್ರಾರಂಭವಾಗುತ್ತದೆ. ಇವಾಗಿನ ಸಮಯದಲ್ಲಿ ಹಲವಾರು ಜನರಿಗೆ ಆರೋಗ್ಯ ಸಮಸ್ಯೆಗಳು ಕಾಡುತ್ತದೆ, ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳು. ಆದರೆ ಪ್ರತಿದಿನ 1 ಚಮಚ ಕೊತ್ತಂಬರಿ ಬೀಜದ ಸರಿಯಾದ ಸೇವನೆಯಿಂದ ಹಲವಾರು ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಬಹುದು. ಇದರ ಸೇವನೆಯಿಂದ ಬ್ಲಡ್ ಶುಗರ್ ಅಂದರೆ ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲಿಗೆ ತರಬಹುದು. ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ, ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ, ಥೈರಾಯ್ಡ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ, ತೂಕ ಇಳಿಕೆಗೆ ಬಹಳ ಉತ್ತಮ. ಮುಖ್ಯವಾಗಿ ಬರುವಂಥ ಸಮಸ್ಯೆಗಳೇ ಇವೆ ಅಲ್ವಾ? ಇವೆಲ್ಲ ಸಮಸ್ಯೆಗಳು ನಿಯಂತ್ರಣ ಆಯಿತು ಅಂತ ಅಂದರೆ ದೇಹದಲ್ಲಿರುವಂತಹ 80% ಸಮಸ್ಯೆಗಳು ನಿವಾರಣೆಯಾದ ಹಾಗೆ. ಆದರೆ ಪ್ರತಿದಿನ ನಾವು ಧನಿಯಾ ಬೀಜ ಅಂದರೆ ಕೊತ್ತಂಬರಿ ಬೀಜವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅಡುಗೆಗೆ ಬಳಸ್ತಾನೆ ಇರ್ತೀವಿ. ಆದರೆ ಇಷ್ಟು ಮಾಡಿದ್ರೆ ಸಾಲೋದಿಲ್ಲ, ಇದರ ಮನೆಮದ್ದನ್ನು ಸೇವಿಸಬೇಕು. ಆವಾಗಷ್ಟೇ ಉತ್ತಮ ಲಾಭವನ್ನು ಪಡೆಯಲು ಸಾಧ್ಯ. ವಾತ, ಪಿತ್ತ, ಕಫ ಈ ಎಲ್ಲ ದೋಷವನ್ನು ನಿಯಂತ್ರಣದಲ್ಲಿಡಲು ಕೊತ್ತಂಬರಿ ಬೀಜ ಬಹಳ ಸಹಾಯಕಾರಿ. ಇದು ಬಹಳ ತಂಪು, ದೇಹದ ಅಧಿಕ ಉಷ್ಣ ಹಾಗೆ ಪಿತ್ತವನ್ನು ಶಾಂತಗೊಳಿಸುತ್ತದೆ. ಐರನ್, ವಿಟಮಿನ್ ಸಿ ಹೀಗೆ ಹಲವಾರು ಪೋಷಕಾಂಶಗಳು ಕೊತ್ತಂಬರಿ ಬೀಜದಲ್ಲಿದೆ. ಇದು ದೇಹವನ್ನು ಡಿಟಾಕ್ಸ್ ಮಾಡುತ್ತೆ, ರಕ್ತವನ್ನು ಶುದ್ಧೀಕರಿಸುತ್ತದೆ, ಲಿವರನ್ನು ಶುದ್ಧೀಕರಿಸುತ್ತದೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಇದರ ಸೇವನೆ ಮಾಡಿದ್ರೆ 100ರಷ್ಟು ರೋಗದಿಂದ ಮುಕ್ತಿ ದೊರೆಯುತ್ತದೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಜೀರ್ಣಕ್ರಿಯೆ ಸರಿಯಾದರೆ ದೇಹದಲ್ಲಿ 70ರಷ್ಟು ರೋಗ ನಿವಾರಣೆಯಾಗುತ್ತದೆ. ಮಲಬದ್ಧತೆ ನಿವಾರಣೆಯಾಗುತ್ತದೆ. ಗ್ಯಾಸ್ ಸಮಸ್ಯೆ, ಹೊಟ್ಟೆ ಉಬ್ಬರ ಕೂಡ ಕಡಿಮೆಯಾಗುತ್ತದೆ. ಗಂಟುಗಳಲ್ಲಿ ಊತ, ನೋವು ಕಡಿಮೆಯಾಗುತ್ತದೆ. ಮಹಿಳೆಯರಲ್ಲಿ ಹಾರ್ಮೋನನ್ನು ನಿಯಂತ್ರಣದಲ್ಲಿಡುತ್ತದೆ. ಪೀರಿಯಡ್ಸ್ ಸರಿಯಾದ ಸಮಯಕ್ಕೆ ಆಗುತ್ತೆ. ಬಿಳಿ ಮುಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಇದು ಕೊಲೆಸ್ಟ್ರಾಲ್ ಅನ್ನು ಗುಣಪಡಿಸುತ್ತದೆ. LDL ಅನ್ನು ಕಡಿಮೆ ಮಾಡುತ್ತದೆ. ಇಷ್ಟೆಲ್ಲ ಲಾಭ ಬೇಕು ಅಂದರೆ ಸರಿಯಾದ ವಿಧಾನದಲ್ಲಿ ಇದರ ಸೇವನೆಯನ್ನು ಮಾಡಬೇಕು. ರಾತ್ರಿ ಮಲಗುವ ಮೊದಲು 1 ಚಮಚ ಕೊತ್ತಂಬರಿ ಬೀಜವನ್ನು 1 ಲೋಟ ನೀರಿಗೆ ಹಾಕಿ ನೆನೆಸಿಡಿ. ಬೆಳಗ್ಗೆ ಇದನ್ನು ಚೆನ್ನಾಗಿ ಕುದಿಸಿ ಖಾಲಿ ಹೊಟ್ಟೆಗೆ ಕುಡಿಬೇಕು. ಖಾಲಿ ಹೊಟ್ಟೆಗೆ ಸೇವಿಸೋದ್ರಿಂದ ಇದರ ಲಾಭ ದುಪ್ಪಟ್ಟಾಗುತ್ತದೆ. ಬೇಗನೆ ನಿಮ್ಮ ದೇಹದಲ್ಲಿರುವಂತಹ ತೊಂದರೆ ನಿವಾರಣೆಯಾಗುತ್ತದೆ, ನಿಶಕ್ತಿ ದೂರವಾಗುತ್ತದೆ, ನೋವುಗಳು ಕಡಿಮೆ ಆಗುತ್ತದೆ, ದೇಹಕ್ಕೆ ತಂಪು ಕೂಡ. ಹೀಗೆ ಹಲವಾರು ಲಾಭಗಳನ್ನು ನೀವು ಇದರಿಂದ ಪಡಿಬಹುದು. ಇದನ್ನು ಯಾರು ಬೇಕಾದರೂ ಸೇವಿಸ್ಬೋದು, ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.